ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ತುಂಬ ಸಿಂಪಲ್ಲಾಗಿ ಗರಿಗರಿಯಾದ ಹೆಸರುಬೇಳೆ ಹಾಗೂ ಹೆಸರು ಕಾಳು ಹಾಕಿ ದೋಸೆ ಹೆಂಗೆ ಮಾಡೋದಂತ ತೋರಿಸಿಕೊಡ್ತೀನಿ. ಅದಕ್ಕೂ ಮುಂಚೆ ನಾನು ಮಾಡುವ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೂ ವಿಡಿಯೋನ ಫಸ್ಟಿಂದ ಲಾಸ್ಟ್ ತನಕ ಸ್ಕಿಪ್ ಮಾಡದೆ ಕಂಡು ನನಗೆ ಸಪೋರ್ಟ್ ಮಾಡ್ಕಕ್ಕ. ಈಗ ಹೆಸರುಬೇಳೆ ಮತ್ತು ಹೆಸರು ಕಾಳು ಹಾಕಿ ದೋಸೆ ಹೆಂಗೆ ಮಾಡೋದಂತ ಕಾಂಬ. 1 ಬೌಲು ಹೆಸರು ಕಾಳು ಹಾಕ್ತಾಯಿದ್ದಿ, 1 ಬೌಲು ಅಕ್ಕಿ ಹಾಕ್ತಾಯಿದ್ದಿ. ನೀವು ಮನೆಗೆ ಯೂಸ್ ಮಾಡುವ ಯಾವ ಅಕ್ಕಿ ಬೇಕಾದ್ರೂ ಹಾಕ್ಲಕ್ಕ. 1 ಬೌಲು ಹೆಸರು ಬೇಳೆ ಹಾಕ್ತಾಯಿದ್ದಿ, ನೀರು ಹಾಕ್ತಾಯಿದ್ದಿ. ನೀರು ಹಾಕಿ ಆದಮೇಲೆ 4 ರಿಂದ 6 ಗಂಟೆ ಕಾಲ ನೆನೆಸಿ ಇಡ್ಕ. ನಾನು ಬೆಳಗಿನ ತಿಂಡಿಗೆ ದೋಸೆ ಮಾಡ್ತಾ ಇಪ್ಪದು, ಹಾಗಾಗಿ ರಾತ್ರಿ ಫುಲ್ಲು ನೆನೆಸಿ ಇಡ್ತಿ. ಹೆಸರು ಬೇಳೆ ಹೆಸರು ಕಾಳು ಮತ್ತು ಅಕ್ಕಿನ ರಾತ್ರಿ ಫುಲ್ಲು ನೆನೆಸಿ ಇಟ್ಟಿದ್ದಿ. ಅಕ್ಕಿ ಎಲ್ಲ ಲೈಕಾಯಿ ನೆಂದಿತ್ತು. ಇದನ್ನು ಒಂದು 3-4 ಸಲ ಲೈಕ್ ಮಾಡಿ ತೊಳೆದಿಟ್ಕೊಂಡಿದ್ದಿ. ಇದನ್ನೀಗ ಮಿಕ್ಸಿ ಜಾರಿಗೆ ಹಾಕುವ. ನೀವು ಬೆಳಗಿನ ತಿಂಡಿಗೆ ದೋಸೆ ಮಾಡ್ತಾ ಇಪ್ಪದಾರೆ ಹೆಸರು ಕಾಳು ಹೆಸರು ಬೇಳೆ ಮತ್ತು ಅಕ್ಕಿನ ರಾತ್ರಿ ಫುಲ್ಲು ನೆನೆಸಿ ಇಟ್ಕೊಂಡು ಬೆಳಗ್ಗೆ ಹಿಟ್ಟನ್ನು ರುಬ್ಬಿ ದೋಸೆನ ಮಾಡ್ಲಕ್ಕ. ನೆನೆಸಿ ಇಟ್ಕೊಂಡು ಅಕ್ಕಿ ಹೆಸರು ಬೇಳೆ ಹೆಸರು ಕಾಳನ್ನು ಹಾಕಿ ಆದಮೇಲೆ 1 ಚಮಚ ಅಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದಿ. ಅರ್ಧ ಇಂಚು ಶುಂಠಿನ ಕಟ್ ಮಾಡಿ ಹಾಕ್ತಾಯಿದ್ದಿ. 2 ಹಸಿಮೆಣಸು ಹಾಕ್ತಾಯಿದ್ದಿ. ಹಸಿಮೆಣಸನ್ನು ನೀವು ಖಾರ ಕಂಡು ಹೈಕಣಿ. 1/4 ಚಮಚ ಜೀರಿಗೆ ಹಾಕ್ತಾಯಿದ್ದಿ. ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಹಾಕ್ತಾಯಿದ್ದಿ. ಕಲ್ಲುಪ್ಪಿದ್ರೆ ಕಲ್ಲುಪ್ಪನ್ನು ಹಾಕ್ಲಕ್ಕ. ದೋಸೆ ಹಿಟ್ಟಿನ ಹದಕ್ಕೆ ನೀರು ಎಷ್ಟು ಬೇಕಂದ್ಕಂಡು ನೀರು ಹೈಕೊಂಡು ಮಿಕ್ಸಿ ಮುಚ್ಚಳ ಮುಚ್ಚಿ ನುಣ್ಣಗೆ ಮಾಡಿ ರುಬ್ಕೊಂಬ. ಈಗ ಹಿಟ್ಟನ್ನು ರುಬ್ಬಿ ಇಟ್ಕೊಂಡಾಯಿತು. ಈ ಹದದಾಗಿತ್ತು. ನಾವು ಮಾಮೂಲಿಯಾಗಿ ಉದ್ದಿನ ದೋಸೆ ಹಿಟ್ಟಿಗೆ ರುಬ್ಕೊಂತಲ್ಲ ಆ ಹದದಾಗೆ ಹಿಟ್ಟನ್ನು ರುಬ್ಬಿ ಇಟ್ಕೊಂಡಿದ್ದಿ. ಈಗ ರುಬ್ಬಿ ಇಟ್ಕೊಂಡು ಹಿಟ್ಟಿನಿಂದ ದೋಸೆ ಮಾಡ್ತಿ. ತವಕ್ಕೆ 2 ಚಮಚ ಅಪ್ಪಷ್ಟು ಎಣ್ಣೆ ಹಾಕ್ತಾಯಿದ್ದಿ. ನೀವು ಈ ದೋಸೆಗೆ ತುಪ್ಪ ಇದ್ದರೆ ತುಪ್ಪನೂ ಹಾಕ್ಲಕ್ಕ, ಇಲ್ಲ ಅಂದರೆ ಬೆಣ್ಣೆನೂ ಹಾಕ್ಲಕ್ಕ. ತವಕ್ಕೆ ಎಣ್ಣೆ ಹೈಕೊಂಡಾದ್ಮೇಲೆ ಎಣ್ಣೆನ ಲೈಕ್ ಮಾಡಿ ಸ್ಪ್ರೆಡ್ ಮಾಡ್ಕೊಂಬ. ತವ ಲೈಕಾಯಿ ಕಾದ್ಮೇಲೆ ರುಬ್ಬಿ ಇಟ್ಕೊಂಡು ಹಿಟ್ಟನ್ನು ಹಾಕ್ತಾಯಿದ್ದಿ. ಉದ್ದಿನ ದೋಸೆ ಮತ್ತು ಮಸಾಲೆ ದೋಸೆ ಥರ ಹಿಟ್ಟು ಹುಳಿ ಬಂದ ಮೇಲೆ ದೋಸೆ ಮಾಡ್ಕೊಂತ ಏನಿಲ್ಲ. ಹಿಟ್ಟನ್ನು ರುಬ್ಬಿದ ತಕ್ಷಣವೇ ಈ ದೋಸೆನ ಮಾಡ್ಲಕ್ಕ. ಅಕ್ಕಿ ಹಿಟ್ಟಿದ್ರೆ ಹೆಸರು ಕಾಳನ್ನು ನೆನೆಸಿ ಇಟ್ಕೊಂಡು ರುಬ್ಬಿದ ತಕ್ಷಣ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿ ದೋಸೆ ಮಾಡ್ಲಕ್ಕ. ತವ ಲೈಕಾಯಿ ಕಾದ್ಮೇಲೆ ಗ್ಯಾಸ್ ಸ್ಟವ್ನ ಲೋ ಫ್ಲೇಮಾಗಿ ಇಟ್ಕೊಂಡು ಹಿಟ್ಟನ್ನು ಹಾಕಕ್ಕ. ಎಂತಕ್ಕಂದರೆ ನಾವು ಹಿಟ್ಟು ಹಾಕ್ತಾ ಹೈ ಫ್ಲೇಮಾಗೆ ಇಟ್ಕೊಳ್ಳೋದಿದ್ರೆ ದೋಸೆ ಹಿಟ್ಟನ್ನು ಚೆನ್ನಾಗಿ ಮಾಡಿ ಸ್ಪ್ರೆಡ್ ಮಾಡೋಕ್ಕಾತಿಲ್ಲ. ಈ ದೋಸೆಗೆ ಹಸಿಮೆಣಸಿನ ಚಟ್ನಿ ಇಲ್ಲ ಅಂದರೆ ಒಣಮೆಣಸಿನ ಚಟ್ನಿ ಲೈಕತ್ತ. ನಿಮಗೆ ತಕ್ಷಣ ದೋಸೆ ರೆಡಿ ಆಯ್ಕೊಂಬಾಗಿದ್ರೆ ಈ ಥರ ದೋಸೆನ ಮಾಡಿ. ದೋಸೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದಿ. ಇದನ್ನ ಸ್ವಲ್ಪ ಹೊತ್ತು ಲೈಕ್ ಮಾಡಿ ರೋಸ್ಟ್ ಮಾಡ್ಕೊಂಬ. ಈ ದೋಸೆಗೆ ನಾನು ತುರ್ದಿಟ್ಕೊಂಡು ಕ್ಯಾರೆಟನ್ನು ಹಾಕ್ತಾ ಇದ್ದಿ. ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡು ಈರುಳ್ಳಿನ ಹಾಕ್ತಾ ಇದ್ದಿ. ಹಸಿಮೆಣಸು ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಣ್ಣಕ್ಕೆ ಕಟ್ ಮಾಡಿ ಹಾಕ್ತಾ ಇದ್ದಿ. ಇದನ್ನೀಗ ತಿರ್ಸಿ ಹಾಕುವ. ಹೆಸರು ಕಾಳು ದೋಸೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ರುಚಿನೂ ಲಾಯ್ಕಿರುತ್ತೆ ಮತ್ತು ಕ್ರಿಸ್ಪಿಯಾಗೂ ಇರುತ್ತೆ. ಈ ದೋಸೆಗೆ ಕ್ಯಾರೆಟ್ ಹಸಿಮೆಣಸೆಲ್ಲ ಹಾಕಕ್ಕಂತ ಏನಿಲ್ಲ. ಈಗ ಹೆಸರು ಕಾಳು ಮತ್ತು ಹೆಸರು ಬೇಳೆ ಹಾಕಿ ಮಾಡಿದ ಗರಿಗರಿಯಾದ ದೋಸೆ ರೆಡಿ ಆಯಿತು. ದೋಸೆನ ಬೇರೆ ಬೇರೆ ವಿಧಾನದಾಗ ಮಾಡ್ತಿರೋ. ನಾನಿವತ್ತು ತುಂಬ ಸಿಂಪಲ್ಲಾಗಿ ಹಾಗೂ ರುಚಿಯಾಗಿ ಹೆಸರು ಕಾಳು ಹಾಗೂ ಹೆಸರು ಬೇಳೆ ಹಾಕಿ ದೋಸೆ ಹೆಂಗೆ ಮಾಡೋದು ಅಂತ ತೋರಿಸಿದ್ದಿ. ನಿಮಗೆ ಈ ರೆಸಿಪಿ ಇಷ್ಟ ಇದ್ದರೆ ನೀವು ಮನೆಗೆ ಟ್ರೈ ಮಾಡಿ ಹಾಗೂ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.